ರೀಲ್ಸ್ ಮಾಡಿ ಜೈಲು ಪಾಲಾಗಿದ್ದ ವಿನಯ್ ಗೌಡ ಹಾಗೂ ರಜತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಪೊಲೀಸ್ ತನಿಖೆಯಲ್ಲಿ ಮಿಸ್ಲೀಡ್ ಮಾಡಿರುವ ಕಾರಣದಿಂದಾಗಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ಗೆ 14 ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಆಗಿದ್ದೇನು? ನಿಜವಾಗಿಯೂ ವಿನಯ್ ಗೌಡ ಹಾಗೂ ರಜತ್ ಅವರು ಪೊಲೀಸ್ ತನಿಖೆಯಲ್ಲಿ ಮಿಸ್ಲೀಡ್ ಮಾಡಿದ್ರ? ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮುಗಿದ ಬಳಿಕ ರಜತ್ ಹಾಗೂ ವಿನಯ್ ಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎನ್ನುವ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ಹಾಗೆ ಇವರಿಬ್ಬರು ಕೆಲವು ರೀಲ್ಸ್ ಗಳನ್ನು ಸಹ ಒಟ್ಟಿಗೆ ಮಾಡಿದ್ದು, ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಹಾಡಿಗೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದರು. ಹಾಗೆ ದರ್ಶನ್ ಅವರ ಎಲ್ಲಾ ಸಿನಿಮಾದ ಹೆಸರನ್ನ ರಜತ್ ಅವರು ತಮ್ಮ ಬಟ್ಟೆ ಮೇಲೆ ಹಾಕಿಸಿಕೊಂಡಿದ್ದರು. ಇನ್ನು ವಿನಯ್ ಗೌಡ ಅವರು ಸಹ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿದ್ದರು. ಆದರೆ ಈ ರೀಲ್ಸ್ ವೈರಲ್ ಆಗಿದ್ದು ಇವರಿಬ್ಬರು ಜೈಲಿಗೆ ಹೋಗಲು ಕಾರಣವಾಗಿತ್ತು. ಹೌದು, ಪಬ್ಲಿಕ್ ಪ್ಲೇಸ್ ನಲ್ಲಿ ಲಾಂಗ್ ಹಿಡಿದು ವಿಡಿಯೋ ಮಾಡೋದು ಅಪರಾಧ. ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಪಬ್ಲಿಕ್ ಪ್ಲೇಸ್ ನಲ್ಲಿ ಲಾಂಗ್ ಹಿಡಿಯುವುದು ಅಪರಾಧ. ಈ ಆರೋಪದ ಮೇಲೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಇವರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಹಾಗೆ ಇವರಿಬ್ಬರಿಗೂ ನೋಟಿಸ್ ಕಳಿಸಲಾಗಿತ್ತು. ಅದೇ ದಿನ ವಿನಯ್ ಗೌಡ ಅವರು ಪೊಲೀಸ್ ಠಾಣೆಗೆ ಹೋಗಿ ಕ್ಷಮೆ ಕೇಳಿ ಪತ್ರವನ್ನು ಸಹ ಬರೆದಿದ್ದಾರೆ. ಆದರೆ ರಜತ್ ಅವರು ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ಕಾರಣ ಪತ್ನಿ ಅಕ್ಷಿತಾ ಅವರು ಪೊಲೀಸ್ ಠಾಣೆಗೆ ಹೋಗಿ ಕೆಲವು ದಿನಗಳ ಸಮಯವನ್ನ ಕೇಳಿದ್ದರು. ಆದರೆ ಸೋಮವಾರ ಇಬ್ಬರು ತನಿಖೆಗೆ ಹಾಜರಾಗಿದ್ದರು. ತನಿಖೆಯಿಂದಾಗಿ ರಜತ್ ಹಾಗೂ ವಿನಯ್ ಅವರು ಒಂದು ದಿನ ಪೊಲೀಸ್ ಠಾಣೆಯಲ್ಲಿ ಕಳೆಯಬೇಕಾಯಿತು. ಇನ್ನು ಈ ರೀಲ್ಸ್ಗೆ ಬಳಸಿದ್ದ ಪ್ರಾಪರ್ಟಿಯನ್ನ ಪೊಲೀಸ್ ತನಿಖೆಗೆ ನೀಡಬೇಕಾಗಿತ್ತು. ಆದರೆ ಈಗ ಪೊಲೀಸ್ ತನಿಖೆಯನ್ನ ಮಿಸ್ಲೀಡ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಹೌದು, ವಿನಯ್ ಗೌಡ ಹಾಗೂ ರಜತ್ ಅವರು ರೀಲ್ಸ್ಗೆ ಬಳಸಿರುವ ಪ್ರಾಪರ್ಟಿ ಶೂಟಿಂಗ್ ನವರದ್ದಾಗಿದ್ದು ಇದನ್ನ ಪೊಲೀಸ್ ಅವರು ತನಿಖೆಗೆ ಕೇಳಿದ್ದರು. ಆಗ ವಿನಯ್ ಗೌಡ ಅವರು ಹಾಗೂ ರಜತ್ ಅವರು ಬಳಸಿದ್ದ ಪ್ರಾಪರ್ಟಿಯಾದ ಲಾಂಗ್ ಅನ್ನ ಬದಲಾಯಿಸಲಾಗಿದೆ. ಹೌದು, ರೀಲ್ಸ್ ಮಾಡುವ ಸಮಯದಲ್ಲಿ ಬಳಸಿದ್ದ ಲಾಂಗ್ ಅನ್ನು ಬದಲಾಯಿಸಿ ಪ್ಲಾಸ್ಟಿಕ್ ಲಾಂಗ್ ಅನ್ನು ಕಳಿಸಲಾಗಿತ್ತು. ಇದರಿಂದಾಗಿ ಇವರಿಬ್ಬರ ಮೇಲೆ ಮತ್ತೆ ತನಿಖೆ ಆರಂಭವಾಗಿದೆ. ಹಾಗೆ ಇವರಿಬ್ಬರನ್ನ ನ್ಯಾಯಾಲಯಕ್ಕೆ ಸಹ ಹಾಜರುಪಡಿಸಲಾಗಿದ್ದು, ರೀಲ್ಸ್ ಸಮಯದಲ್ಲಿ ಬಳಸಿದ್ದ ಪ್ರಾಪರ್ಟಿಯನ್ನು ಬದಲಾಯಿಸಿದ್ದಕ್ಕಾಗಿ ವಿನಯ್ ಗೌಡ ಹಾಗೂ ರಜತ್ ಅವರಿಗೆ 14 ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಹೌದು, ಇನ್ನು 14 ದಿನಗಳ ಕಾಲ ರಜತ್ ಹಾಗೂ ವಿನಯ್ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿ ಕಳೆಯಬೇಕಾಗಿದೆ. ಆದ್ದರಿಂದ ರೀಲ್ಸ್ ಮಾಡಿ ಪರಪ್ಪನ ಅಗ್ರಹಾರ ಸೇರಿರುವ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.